ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಪುಟ್ಟು ಮಿನಿ ವ್ಲಾಗ್. ಬೆಳಗ್ಗೆನೇ ಎದ್ಬಿಟ್ಟು ಪಾಪುಗೆ ನಾಷ್ಟ ತಿನ್ನಿಸಿ ಆಮೇಲೆ ಮಲಗಿಸ್ತಿದ್ದೀನಿ ಬೆಚ್ಚಿಗೆ. ಯಾಕಂದರೆ ತುಂಬಾ ಚಳಿ, ನಿಮಗೂ ಕೂಡ ಗೊತ್ತು. ಅವಳು ಕೂಡ ಎಷ್ಟೊತ್ತಂತ ಮಲಗ್ತಾಳೆ. ಮಲಗಿ ಸಾಕಾಗಿ ಏನಾದರೂ ಇದ್ದರೆ ಕೇರ್ಕೊಳ್ಳೋಣ ಅಂತ ಹುಡುಕ್ತಾ ಇದ್ಲು. ಅದನ್ನು ನೋಡಿಬಿಟ್ಟು ಒಂದೆರಡು ಸಾಂಗ್ಸ್ ಹಾಕಿದ್ರೆ ಜೋಶ್ ಬರುತ್ತೆ ಅಂತ ಸಾಂಗ್ಸ್ ಹಾಕಿದ್ರೆ ನೋಡ್ತಿರ್ಬೋದು ಯಾವ ಥರ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ. ಸರಿ ಡ್ಯಾನ್ಸ್ ಮಾಡಿ ಸುಸ್ತಾಗಿರುತ್ತೆ ಅಂತ ಒಂದು ಬನಾನಾ ಕೊಟ್ಟೆ. ಅದನ್ನು ಕೂಡ ತಿನ್ಕೊಂಡು ಸ್ವಲ್ಪ ಹೊತ್ತು ಕಾರ್ಡ್ಸ್ ಎಲ್ಲ ಎತ್ಕೊಂಡು ಆಟ ಆಡಿ ಇದೇ ಥರ ಮಾಡ್ತಾ ಇದ್ಲು. ಯಾಕಂದರೆ ಇವಾಗ ತುಂಬ ಚಳಿ ಇರೋದ್ರಿಂದ ಹೊರ್ಗಡೆನೂ ಹೋಗೋಕ್ಕಾಗಲ್ಲ. ಸೊ ಅವಳಿಗೆ ತಾನೇ ಪಾಪ ಏನು ಮಾಡೋಕ್ಕಾಗತ್ತೆ ಅಲ್ವಾ. ತಿಂದ್ಬಿಟ್ಟು ಮತ್ತೆ ಮಲ್ಕೊಂಡು ಒದ್ದಾಡಿ ಎದ್ಲು. ಸರಿ ಅಂತ ಹೋಗಿ ಅವಳಿಗೆ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡ್ಕೊ ಬಂದೆ. ಇನ್ನು ನಮ್ಮ ಪಾಪಗೆ ಏನೇ ಸಿಕ್ಕಿದ್ರು ನೋಡ್ತಿರ್ಬೋದು, ಅದನ್ನ ಡೀಪ್ ಆಗಿ ಅಬ್ಸರ್ವ್ ಮಾಡ್ತಾಳೆ ಯಾವ ಥರ ಏನು ಅಂತ. ಇನ್ನು ಡೈಲಿ ಒಂದೇ ಥರ ಟಾಯ್ಸ್ ನೋಡಿ ಅವಳಿಗೆ ತುಂಬ ಬೋರ್ ಆಗಿದೆ ಅಂತ ಗೊತ್ತಾಯಿತು. ಅದಕ್ಕೆ ಟಾಯ್ಸ್ನ ಎಲ್ಲ ತುಂಬಿಸಿಟ್ಟಿದ್ದಂಥ ಕ್ರೇಟಲ್ಲಿ ಹೋಗ್ಬಿಟ್ಟು ಹುಡುಕಿದ್ರೆ ಈ ಟಾಯ್ಸು ಸಿಕ್ತು. ಸೊ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಈ ಟಾಯ್ಸ್ನ ತಗೊಬಂದು ಕೊಟ್ಟೆ. ಫುಲ್ಲು ಡೀಪ್ ಆಗಿ ಅದನ್ನ ಜೋಡಿಸೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಮಕ್ಕಳಿಗೆ ನೋಡಿ ಈ ಥರ ಇಂಟ್ರೆಸ್ಟಿಂಗ್ ಆಗಿರೋದು ಏನಾದರೂ ಕೊಟ್ಟರೆ ಅವಳಿಗೆ ಅದರಲ್ಲೇ ಮುಳುಗೋಗ್ಬಿಡ್ತಾರೆ, ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡೋದೇ ಇಲ್ಲ. ಇನ್ನು ಒಳಗಡೆ ಎಷ್ಟೊತ್ತಂತ ಇರೋದು, ಸರಿ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಬಾಲ್ ತಗೊಂಡು ಹೋದ್ವಿ. ಒಂದು ಸ್ವಲ್ಪ ಹೊತ್ತು ಅಲ್ಲಿ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ನೋಡಿ ಏನು ಜೋಶಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ. ಅವಳಿಗೆ ಹೊರಗಡೆ ಹೋದರೆ ತುಂಬಾ ಖುಷಿ, ಬಟ್ ತುಂಬಾ ಚಳಿ ಇರೋದ್ರಿಂದ ಹೊರಗಡೆ ಜಾಸ್ತಿ ಕರ್ಕೊಂಡು ಹೋಗ್ತಾ ಇಲ್ಲ. ಸಾಯಂಕಾಲ ಮಾತ್ರ ಒಂದು ಸ್ವಲ್ಪ ಹೊತ್ತು ಕರ್ಕೊಂಡೋಗಿ ಆಟ ಆಡಿಸ್ಕೊಂಡು ಕರ್ಕೊಬಂದ್ಬಿಡ್ತೀನಿ. ಇನ್ನು ಆಟಾಡಿ ಸುಸ್ತಾಗಿರ್ತಾಳೆ ಅಂದ್ಬಿಟ್ಟು ಒಂದು ಬನಾನ ಕೊಟ್ಟೆ. ಅದರಲ್ಲಿ ಅರ್ಧ ಬನಾನ ತಿಂದ್ಲು. ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಒಂದು ಸ್ವಲ್ಪ ಕಡಲೆಪುರಿ ಕೊಟ್ಟೆ. ಅದರಲ್ಲೂ ಕೂಡ ಟೈಮ್ ಪಾಸ್ ಆಗುತ್ತೆ, ಯಾಕಂದರೆ ಒಂದೊಂದೇ ತಿನ್ನೋದಕ್ಕೆ ತುಂಬಾ ಲೇಟ್ ಆಗುತ್ತೆ. ಇನ್ನು ಮಧ್ಯಾಹ್ನ ನಾನು ಕೂಡ ಲಂಚ್ ಮಾಡಿರಲಿಲ್ಲ. ತುಂಬಾನೇ ಹೊಟ್ಟೆ ಹಸ್ವಾಗ್ತಿತ್ತು ಅಂತ ಸುನಿಲ್ಗೆ ಹೇಳಿದ್ದಕ್ಕೆ ಒಂದು ಸ್ವಲ್ಪ ಪಪ್ಸು ಮತ್ತೆ ಅದು ಇದು ಎಲ್ಲ ತಗೊಬಂದಿ. ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ಏನಾದರೂ ಒಂದು ಕೇಳಿದ್ರೆ ಎರಡು ತಗೊಬರ್ತಾರೆ. ತಿನ್ನೋದಕ್ಕಂತೂ ಕಮ್ಮಿ ಮಾಡಲ್ಲ ಅಂತ ಹೇಳ್ಬೋದು. ಇನ್ನು ಒಂದು ವೆಜ್ ಪಪ್ಸು ಮತ್ತೆ ಒಂದು ಅರ್ಧ ದಿಲ್ಪಸನ್ ತಿನ್ಕೊಂಡು ನಾನಿದ್ದೆ. ನನ್ನನ್ನು ನೋಡ್ತಾ ಇದ್ಲು ಪಾಪು ಅಂದ್ಬಿಟ್ಟು ಅವಳಿಗೆ ಒಂದು ಸ್ವಲ್ಪ ರಸ್ಕ್ನ ಕೊಟ್ಟೆ. ಅದನ್ನ ತಿನ್ಕೊಂಡಿದ್ಲು. ಇನ್ನು ಚಿಕನ್ ತಂದಿದ್ರು, ಚಿಕನ್ ಬಿರಿಯಾನಿ ಮಾಡ್ಕೊಂಡಿದ್ದೆ. ಮತ್ತು ಪಾಪುಗೆ ಒಂದು ಸ್ವಲ್ಪ ಪಾಲಕ್ ಮತ್ತು ಚಿಕನ್ ಹಾಕಿ ಒಂದು ಸ್ವಲ್ಪ ರೈಸ್ ಮಾಡಿಕೊಟ್ಟಿದ್ದೆ. ಟೇಸ್ಟು ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇನ್ನು ಪಾಪುಗೆ ಪಾಲಕ್ ವಿತ್ ಚಿಕನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ಸಕ್ಕತ್ತಾಗಿ ಬಂದಿತ್ತು. ಇನ್ನು ನಮಗೆ ಬಿರಿಯಾನಿ ಮಾಡ್ಕೊಂಡು ತಿನ್ನೋಷ್ಟೊತ್ತಿಗೆ ರಾತ್ರಿ 11 ಗಂಟೆ ಆಗಿಬಿಟ್ಟಿತ್ತು. ಸೊ ತಿಂದ್ಬಿಟ್ಟು ಮಲ್ಕೊಂಡ್ವಿ. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ. ಬಾಯ್.